ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿರಾಮ್ ವ್ಲಾಗ್ಸ್. ಮುಂದೆ ಆಯ್ತು ಕೆಲಸ ಮಾಡ್ತಾ ಇದ್ದೀನಿ ಅಂದಲ್ಲ ಮಾಡು. ಹಸೆ ಕಾಳು ಅಳಸುಂಡೆ ಕಾಳು ತಂದಿದ್ದೀನಿ ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗೈತೆ. 100 ರೂಪಾಯಿಗೆ 1.5 kg, ತುಂಬ ಚೆನ್ನಾಗೈತೆ. ಎಲ್ಲ ಇವಾಗ ಬಿಡಿಸ್ತಾ ಇದ್ದೀನಿ. ಬಿಡಿಸಿ ಇವಾಗ ಸಾಂಬಾರು ಮಾಡಬೇಕು, ಹಸೆ ಕಾಳು ಸಾರು ಮಾಡಬೇಕು. ಬರೀ ಇದೊಂದೇ ಹಾಕಿ, ಆಲೂಗಡ್ಡೆ ಎಲ್ಲ ಏನಿಲ್ಲ, ಬರೀ ಇದೊಂದೇ ಕಾಳು ಹಾಕಿ 1.5 kg ತಂದಿದ್ದೆ. ಚೆನ್ನಾಗಿರೋ ಕಾಳು ಸಿಕ್ತು. ಲೈಟ್ ಹಾಕಿದ್ರೆ ಸರಿಯಾಗಿ ಕಾಣಿಸೋದೇ ಇದು. ಲೈಟ್ ಹಾಕಿದ್ರೆ ಅಂತ ಕಾಣೋದೇ ಇಲ್ಲ, ಇದಕ್ಕೆ ಮಿಣ 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 ಅಂತೈತೆ. ನೆನ್ನೆ ತಂದಿದ್ದು, ನೆನ್ನೆ ಸ್ವಲ್ಪ ಸುಳಿದಿದ್ದೆ. ನೆನ್ನೆ ಸುಳಿದು ಸಾಕಾಯಿತು. ಒಬ್ಬಳೇ 1.5 kg ಸುಳಿಬೇಕಲ್ಲ, ಉಗುರೆಲ್ಲ ನೋವು ಬಂತು. ಅದಕ್ಕೆ ಇವತ್ತು ಸ್ವಲ್ಪ ಸುಳಿತಾ ಇದ್ದೀನಿ. ನೆನ್ನೆ ಸ್ವಲ್ಪ ಸುಳಿದು ಫ್ರಿಜ್ಗೆ ಇಟ್ಟಿದ್ದೆ, ಇವಾಗ ಸ್ವಲ್ಪ ಸುಳಿತಾ ಇದ್ದೀನಿ. ಇವಾಗ ಸುಳಿದ್ಬಿಟ್ಟು ಸಾರು ಮಾಡಬೇಕು. ಇವತ್ತು ಮಾವಿನ ಹಣ್ಣು, ಆಮೇಲೆ ಪಪ್ಪಾಯ, ಆಮೇಲೆ ಇದು ಡ್ರ್ಯಾಗನ್ ಫ್ರೂಟ್ ತಂದಿದ್ದೀನಿ. ಇವಾಗ ಸ್ವಲ್ಪ ಯಾಕೋ ಏನಾದರೂ ಹಣ್ಣಿರಬೇಕು ಮನೇಲಿ ತಿನ್ನೋಕ್ಕೆ ಅಂತ ಅನಿಸುತ್ತೆ ಯಾವಾಗ. ಸಾಯಂಕಾಲದ ಹೊತ್ತು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಎದ್ದುಬಿಟ್ಟವನೆ. ಅದಕ್ಕೆ ಎಲ್ಲ ಕ್ಲೀನಿಂಗ್ ನಡೆಸ್ತಾವನೆ. ಅಯ್ಯ ನಡ್ಸು ಬೇಗ. ನನ್ನ ಮಗಳು ಬಂದಿಲ್ಲ ಇವತ್ತು, 3 ಗಂಟೆ. ಇವತ್ತು ಸಾಟರ್ಡೆ, ಫುಲ್ ಡೇ ಇಟ್ಟಿದ್ದಾರೆ ಕಾಲೇಜು. ಫುಲ್ ಡೇ ಕಾಲೇಜು ಇವತ್ತು, ಅದಕ್ಕೆ ಇವತ್ತು 3 ಗಂಟೆಗೆ ಬಿಡ್ತಾರೆ. ಅವ್ರ ಅಪ್ಪ ಕರ್ಕೊಂಬರೋದು. ಲಾಡು ತಿನ್ಕೊಂಡು ಅಳಸುಂಡೆ ಕಾಯಿ ಸುಡಿತಾ ಇದ್ದೀನಿ. ಸುಳಿದ್ಬಿಟ್ಟು ಸಾರು ಮಾಡಿ ಊಟ ಮಾಡಬೇಕು. ಅದನ್ನ ಮಾಡಿ ಹೋಗಿ ಚಿನ್ನು. ಫಸ್ಟು ಅಕ್ಕಿ ಇಕ್ಬಿಟ್ಟು ಕುಡಿಸ್ತಾ ಇರು. ಅದು ಕೂಗೋ ಅಷ್ಟೊತ್ತಿಗೆ ಕಡೆ ಸಾರು ಮಾಡ್ತೀನಿ ನಾನು. ಕೇಳಿಸ್ತಾ? ಹಾಂ, ಕೇಳಿಸ್ತೇನಾ? ಬೇಗ ಬಾ. ಮಾಡು, ನಾನು ಹೇಳ್ತಾನೆ ಇದ್ದೀನಲ್ಲ ಮಾಡು ಅಂತ. ಯಾನ್ಯಾಕೆ ಬೈಲಿ? ಅಪ್ಪ ಮಾಡಲ್ವ ಇವಾಗ? ಹ್ಞೂ, ಅಪ್ಪ ಮನೇಲಿ ಇರೋದೇ ಇಲ್ವಲ್ಲ. ಸುಳ್ದು ಈ ಉಗ್ರಂತೂ ಸಖತ್ ನೋವು. ಇಲ್ಲಿ ಮ್ಯಾಲ ಹಿಂಗ್ ಲೈನ್ ಕಾಂಪೌಂಡ್ ತರ ಹೋಗ್ತವೆ. ಹಿಂಗ ಹೋದ್ರೆ ಇಲ್ಲೆಲ್ಲ ಮಾಡ್ಕೊಂಡ್ಬಿಡ್ತಾವೆ. ಅದೇ ಆರ್ತಾವವು. ಆರ್ತಾವಲ್ಲ, ಹಿಂಗ ನುಗ್ಗಕ್ ಹಿಂಗ ಹೋಗಕ್ ಜಾಗ ಇಲ್ಲ ನೋಡ. ಅವಾಗೆಲ್ಲ ನೀನ್ ಯಾಕೆ ಗೋಡೆ ಸರ್ವ್ಕೊಂಡು ಹೋಗ್ತೀಯಾ ನೋಡಿ. ಹಂಗನ್ನೋದೇ ಬೇಡ, ಹಂಗೆ ಬರ್ತಾವ ಆರ್ಕಂಡ್. ಮನುಷ್ಯ ಬಂದ್ರೆ ಸಾಕು. ಇವಾಗ ಅಡುಗೆ ಮನೇಲಿ ಏನು ತೆಗೆದಿಕ್ಕಂಗಿಲ್ಲ, ನೆಚ್ಚಿರುವೆ. ಏನನ್ನ ಇಕ್ಕಿದ್ರೆ ಸಾಕು, 1 ಸೆಕೆಂಡ್ಗೆ ಬಂದ್ಬಿಡ್ತವೆ, ಎಲ್ಲ ಮುಚ್ಕೊಂಡ್ಬಿಡ್ತವೆ. ನನಗೆ ಸಖತ್ ಇಷ್ಟ ಹಸೆಕಾಳು ಸಾರು. ಅದಕ್ಕೆ ಹಸೆಕಾಳು ಮಾರ್ಕೊಂಡು ಬಂದರೆ ಸಾಕು, ಫಸ್ಟ್ ತಗೊಂಡ್ಬಿಡೋದು. ಆದರೆ ಒಬ್ಬಳೇ ಸುಳಿಬೇಕು, ಯಾರೂ ಸುಳ್ಕೊಡೋಲ್ಲ. ನೀನು ಸುಮ್ಮನೆ ಮಾಡ, ಕೆಲಸ ಮಾಡೋಕ್ಕೆ ಎದ್ದುಬಿಟ್ಟವನು ಇವತ್ತು. ಅನ್ನಕ್ಕೆ 2 ಲೋಟ ಇಕ್ಕು, 6 ಲೋಟ ನೀರು ಸ್ವಲ್ಪ ಸಾರಲ್ಲಿ ತಿನ್ನಕ್ಕೆ ಸಾಫ್ಟಾಗಿರಿ. ಸಾರು ಬೇಡ ನಮಗೆ, ಸಾರು ಮಾಡ್ತೀನಿ ನಾನು.
ಇಲ್ಲ, ಅದ್ರ ಜೊತೆ ಮಾಡೋದು ನಾನು ಮಸಾಲೆ ಸಾರು ಮಾಡೋದು. ನೆನ್ನೆ ಫುಲ್ ನನ್ನ ಮಗಂದು ಅಡುಗೆ, ಎಲೆಕೋಸು ಸಾಂಬಾರು, ಅನ್ನ, ಹಪ್ಪಳ ಎಲ್ಲ ಮಾಡಿ. ಇವತ್ತು ನಂದು, ನಾಳೆ ನನ್ನ ಮಗಳದು. ನೋಡಿ ಫ್ರೆಂಡ್ಸ್, ಸ್ಕೂಲಲ್ಲಿ ಸಿಕ್ಕಿದ್ದಿದ್ದು. ಸ್ಕೂಲಲ್ಲಿ ಈ ಥರ ಹಣ್ಣದು ಒಂದು ಮರ ಐತೆ ಅಂತಲೇ ನಮಗೆ ಗೊತ್ತಿಲ್ಲ. ಇಷ್ಟು ವರ್ಷದಿಂದ ಕಾಲೇಜ್ಗೆ ಹೋಗ್ತಾನೆ ಇದ್ದೀನಿ, ಬಿಡೋಕ್ಕೆ ಕರ್ಕೊಂಬರೋಕ್ಕೆ. ನಾನು ಎಲ್ಲಿ ಕೂತ್ಕೊಳ್ತೀನೋ ಅಲ್ಲೇ ನನ್ನ ಮುಂದೆನೇ ಇದ್ರದ್ದು ಮರ ಐತೆ, ಗೊತ್ತೇ ಆಗಿಲ್ಲ. ನೆನ್ನೆ ಯಾರೋ ತಿಂತಾಯಿದ್ರು, ಆವಾಗ ಹೋಗಿ ಹತ್ರಕ್ಕೆ ನೋಡಿದ್ರೆ ಈ ಕಾಯಿ. ನನ್ನ ಫೇವ್ರೇಟ್ ಇದು. ನಾನು ಸ್ಕೂಲಲ್ಲಿ ಹೋದವಾಗ ಉಪ್ಪು ಖಾರ ಹಾಕಿ ಕೊಡ್ತಾಯಿದ್ರು, ಚೆನ್ನಾಗಿ ಹುಳಿಯಾಗೈತಿ. ಇದು ತೊಳೆದ್ಬಿಟ್ಟು ಒಂಚೂರು ಉಪ್ಪು ಹಾಕ್ಕೊಡ. ಹಾಕ್ಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಹುಳಿ ಇದು. 2 ಮರ ಐತೆ ಕಾಲೇಜಲ್ಲಿ, ನನ್ನ ಮುಂದೆಗಡೆನೆ, ನಾನು ಕೂತ್ಕೊಳ್ಳೋ ಜಾಗದಲ್ಲೇ. ಏಯ್ ಬಾ, ಇದು ತೊಳೆದ್ಬಿಟ್ಟು ಕೊಡು. ಫಸ್ಟ್ ಅಕ್ಕಿ ಜಾಸ್ತಿ ಹಣ್ಣಾಗ್ಬಿಟ್ಟೈತಿ. ಒಂದು ಸ್ವಲ್ಪ ಉಪ್ಪು ಹಾಕಿ. ಏನಾಯ್ತು? ನೀನು ಯಾಕೆ ಅದ್ರೊಳಗೆ ಮೂತಿ ಇಟ್ಟಕ್ಕೆ ಹೋಗಿದ್ದೆ? ಅಯ್ಯೋ, ತಗೊಳೋದೇ ಇಲ್ಲ, ಬೇಕಾದ್ರೆ ಟಿಫನ್ ಮುಚ್ಚಿರೋದು ಹಂಗೆ. ಲಾಸ್ಟ್ ಇನ್ನೊಂದು 10 ಕಾಯವೇ, ಅದನ್ನು ಸುಳಿಯೋಕ್ಕಾಗ್ತಾ ಇಲ್ಲ ಚಿನ್ನು. ಉಗುರಂತೂ ಮುಟ್ಟು ಸಕ್ಕೆ ಆಗ್ತಾ ಇಲ್ಲ, ಮುಖಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು? ಬಲ್ಗೈಯಾಗಿ ಸುಳಿಬೇಕು. ಇಲ್ಲಿ ಲಾಡುಗೆ ಒಂದು ಟಿಫನ್ ಕೊಡು, ಇಲ್ಲ ಅಂದರೆ ಇರುವೆ ಬಂದ್ಬಿಡ್ತವೆ. ಉಗುರಂತೂ ಸುಳಿಯೋಕ್ಕೆ ಆಗ್ತಿಲ್ಲ. ಸಕ್ಕತ್ತಾಗೈತೆ ಹಸೆಕಾಳು, ಬೆಳ್ಳಗೆ ಮಸಾಲೆ ಎಲ್ಲ ರುಬ್ಬಿ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ಬಿಡೋದು ಇವಾಗ. ಇನ್ನು 4 ಕಾಳು ಸುಳ್ಕೊಡೋ ಆಗ್ತಾ ಇಲ್ಲ. ಇದರಲ್ಲಿ ನಿಮಗೊಂದು ವಿಷಯ ಹೇಳ್ಬೇಕಂತ ಇದ್ದೆ, ಮರ್ತೇ ಓದ್ತಾ ಇದ್ದೀನಿ, ಹೇಳ್ತಾನೆ ಇಲ್ಲ. ಈ GV ಕನ್ನಡ ವ್ಲಾಗ್ಸ್ ಅಂತ ಇದೆಯಲ್ಲ, ಮಂಜು ವ್ಲಾಗರ್, ಅವರಿಂದ ಉಪ್ಪಿನಕಾಯಿ ತರಿಸ್ದೆ ಅಂತ ವಿಡಿಯೋ ಮಾಡಿ ಹಾಕಿದ್ನಲ್ಲ. ಆ ಉಪ್ಪಿನಕಾಯಿ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದು ಯಾವ ಥರ ಉಪ್ಪಿನಕಾಯಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಅದು ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಡಬ್ಬ ಸಮೇತ ಕಸಕ್ಕೆ ಬಿಸಾಕ್ಬಿಟ್ಟೆ ನಾನು. ನಮಗೆ ಅದ್ರದ್ದು ಟೇಸ್ಟೇ ಇಷ್ಟ ಆಗಲಿಲ್ಲ. ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೇನೂ ಚೆನ್ನಾಗಿಲ್ಲ. ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಏನು ತಿಂದ್ರೂ ನಮಗೆ ಅದ್ರ ಟೇಸ್ಟ್ ಇಷ್ಟ ಆಗಲಿಲ್ಲ. ನಮಗೆ ಯಾವಾಗೂ ಉಪ್ಪು ಖಾರ ಜಾಸ್ತಿ ತಿಂದು ಅದೇನೋ ಒಂಥರ ಅದು ಮೋಸ್ಟ್ಲಿ ಕೆಟ್ಟೋಗಿತ್ತೋ ಏನೋ ಗೊತ್ತಿಲ್ಲ, ತಿನ್ನೋಕ್ಕೆ ಆಗಿಲ್ಲ. ಒಂದು ತುತ್ತು ಅನ್ನ ಕೂಡ ತಿನ್ನೋಕ್ಕಾಗಿಲ್ಲ. ಒಂದು ತುತ್ತು ತಿಂದಿದ ತಕ್ಷಣವೇ
ಬೇಡ ಅಂತ ಉಗಿಯೋ ಥರ ಆಗ್ಬಿಡ್ತು, ಆ ಥರ ಇತ್ತದು. ಮೋಸ್ಟ್ಲಿ ಅದು ಕೆಟ್ಟೋಗಿತ್ತೋ ಇಲ್ಲ ಹಂಗೆ ಇರೋದೋ ಗೊತ್ತಿಲ್ಲ. ನಮಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ, ತಿನ್ನಲೇ ಇಲ್ಲ. ಡಬ್ಬ ಸಮೇತ ಸುಮ್ಮನೆ ತರಿಸಿ ಕಾಸು ವೇಸ್ಟ್ ಆಯಿತು, ಬಿಸಾಕಿದ್ದು. ನನಗೆ ಉಪ್ಪಿನಕಾಯಿ ಅಂದರೆ ಇಷ್ಟ. ನಾನು ಯಾವಾಗೂ ನಾನೇ ಮಾಡ್ಕೊತೀನಿ ಮನೆಯಲ್ಲಿ. ನಾನು ಮಾಡಿರೋದು ಐತೆ ಉಪ್ಪಿನಕಾಯಿ. ಅದು ಏನೋ ಕರಾವಳಿ ಸ್ಟೈಲು ಅಂತ ಹೇಳಿದ್ರಲ್ಲ, ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ತರಿಸ್ದೆ. ಆದರೆ ನಮಗೆ ತಿನ್ನೋಕ್ಕದು ಸ್ವಲ್ಪ ಕೂಡ ಇಷ್ಟನೇ ಆಗಿಲ್ಲ. ಒಂದೇ ತುತ್ತು, ಅದು ತರುವಾಗೆ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಡಬ್ಬ ಹೊಡೆದೋಗಿತ್ತು. ಓಪನ್ ಮಾಡಿದ ತಕ್ಷಣವೇ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿತ್ತು ಅದರಲ್ಲಿ. ಅದನ್ನು ನೋಡಿದ್ರೆ ಅದನ್ನು ಮೊಸರಾಕಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ತಿಂದಾಗೂ ಅಷ್ಟೇ ಜಾಸ್ತಿ ಹುಳಿ ಇತ್ತು. ಮೊಸರು ಹಾಕಿದ್ರೆ ತಾನೇ ಜಾಸ್ತಿ ಹುಳಿ ಬರುತ್ತೆ ಮೊಸರು ಡಬ್ಬದಲ್ಲಿ. ಆಮೇಲೆ ಆ ಸ್ಮೆಲ್ ಇಷ್ಟ ಆಗಲಿಲ್ಲ ನನಗೆ. ಟೇಸ್ಟೂ ಅಷ್ಟೇ, ಆ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು, ಏನು ಅಷ್ಟು ಚೆನ್ನಾಗಿಲ್ಲ, ಓಕೆ ಅಂತ. ಆದರೆ ನಮಗೆ ಆಮೇಲೆ ನಾನು ಹಂಗೆ ಟೇಸ್ಟ್ ಮಾಡಿದ್ದೆ ಅಲ್ವಾ, ಆಮೇಲೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಡಿದೆ. ಒಂದೇ ಒಂದು ಸ್ಪೂನು, ಒಂದೆರಡು ತುತ್ತು ಅನ್ನಕ್ಕೆ, ಒಂದು ತುತ್ತು ಅನ್ನ ನುಂಗಕ್ಕೂ ಕೂಡ ಆಗಲಿಲ್ಲ ಅದನ್ನು. ಆ ಥರ ಇತ್ತು ಟೇಸ್ಟ್ ಅದು. ಅದೇನು ಇರೋದು ಅದೇ ಥರನಾ ಅಥವಾ ಅದು ಬರುವಾಗೆ ಕೆಟ್ಟೋಗಿದೆಯೋ ಏನೋ ಗೊತ್ತಿಲ್ಲ. ಮೊಸರೆಲ್ಲ ಹಾಕಿ ಮಾಡಿದರೆ ಗ್ಯಾರಂಟಿ ಕೆಟ್ಟೋಗಿರುತ್ತದು. ನಮಗೆ ಇಷ್ಟ ಆಗಿಲ್ಲ, ಡಬ್ಬ ಸಮೇತ ಬಿಸಾಕ್ಬಿಟ್ಟೆ ನಾನು. ಇದರಲ್ಲಿ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಆ ರೆಸಿಪಿ ಹೇಳ್ಕೊಟ್ಟಿದ್ದಾರಲ್ಲ ಅವ್ರದ್ದು ಪ್ರಾಬ್ಲಮ್ ಅನಿಸುತ್ತೆ. ಯಾಕಂದರೆ ಅದು ನೀವೇ ಯಾರಾದರೂ ತರಿಸ್ಕೊಂಡಿದ್ರೆ ಹೇಳಿ ನಿಮಗೆ ಇಷ್ಟ ಆಯ್ತಾ ಅಂತ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಒಂದು ತುತ್ತು ಅನ್ನನೂ ತಿನ್ನೋಕ್ಕಾಗಿಲ್ಲ. ಹೋಗ, ನೀನು ಕ್ಲೀನ್ ಮಾಡ್ತಾರೋ ಕ್ಲೀನ್ ಮಾಡು, ನಾನು ಡಿಸ್ಟರ್ಬ್ ಮಾಡಬೇಡ. ಇಲ್ಲಿ ಕಾಳು ಸುಳಿಯೋಕ್ಕಾಗ್ತಾ ಇಲ್ಲ ಅಂತ ನನ್ನ ಪ್ರಾಬ್ಲಮ್ಮು. ಇವೊಂದೊಂದು ಅಲ್ಲಿ ಇಕ್ಕದು ಅಪ್ಪನಿಗೆ ಏನಕ್ಕೆ ಬಂದಿದ್ಯಾ ಅದಕ್ಕೆ? ಓ, ನೀವ್ಯಾರಾದರೂ ತರಿಸ್ಕೊಂಡಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಯ್ತಾ ಅಂತ. ನನಗೆ ಇಷ್ಟನೂ ಆಗಿಲ್ಲ, ತಿನ್ನೋಕ್ಕೂ ಆಗಿಲ್ಲ. ಆಮೇಲೆ ಅದ್ರದ್ದು ಸ್ಮೆಲ್ ಕೂಡ ಅಷ್ಟೇ, ಫುಲ್ಲು ಬ್ಯಾಡ್ ಸ್ಮೆಲ್ಲು. ಜಾಸ್ತಿ ದಿವಸ ಆಯ್ತಿರ್ಬೇಕು ಪ್ಯಾಕ್ ಮಾಡಿ, ಕೆಟ್ಟೋಗ್ಬಿಟ್ಟಿತ್ತು. ಕೈ ಚೈ ಇದು ಅಲ್ಲೇ ಇಕ್ಕೋ, ತಿರ್ಗಾ ಮುಚ್ಕೊಂಡು ತಗೊಂಡೋಗ್ಬೇಡ, ತಿರ್ಗಿ ಮರ್ತೋತದೆ. ತಗೋ, ಈ ಲಾಡೆಲ್ಲ ಎತ್ತು ಒಂದು ಟಿಫನ್ನಾಗೆ ಹಾಕು, ಫ್ರಿಜ್ಗೆ ಹಾಕು, ಇರುವೆ ಎತ್ಕೊಂತದ್ದು.